ವರ್ಕ್ ಆಗ್ತಾ ಇದೆ ಸರ್. ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟಿದ್ದಾರೆ. ಸಮರ್ಥ ಸರ್ ವಯಸ್ಸಲ್ಲಿ ಚಿಕ್ಕವರಾದ್ರೂ ಅವರು ತುಂಬಾ ಬುದ್ಧಿವಂತ. ಇವತ್ತು ಎಷ್ಟೋ ಕುಟುಂಬಗಳು ಬದುಕ್ತಾ ಇದಾವೆ ಅಂದ್ರೆ ಅಪ್ಪಾಜಿ ಹೆಸರು ಹೇಳ್ಕೊಂಡೆ. ಒಬ್ರು ಮುಸ್ಲಿಮ್ಸ್ನರು ತಪ್ಪು ಮಾಡ್ತಾರೆ ಅಂತಂದು ಎಲ್ಲರೂ ಹಂಗೆ ಮಾಡಲ್ಲ ಸರ್. ಸೃಷ್ಟಿ ಸರ್ ನಮ್ ಸರ್ಗೆ ಅವರು ದಾವಣಗೆರೆ ಕರೆಸಿದ್ದಕ್ಕೆ ಕಸ್ಮರ್ಗಿಂದ ಚಪ್ಲಿಂದ ಇರೋ ಬರೋ ಎಷ್ಟು ಜನದ ಕಣ್ಣು ಬಿದ್ದಿತ್ತ ಅಷ್ಟು ದೃಷ್ಟಿ ತಗಂಗೆ ಸರ್ ಅವರಿಗೆ, ಪ್ರದೀಪ್ ಸರ್ಗೆ. ಅವ್ರ ಲೀಡಿಂಗ್ ಅಲ್ಲಿ ಖಂಡಿತ ಬಂದೇ ಬರ್ತಾರೆ. ಈ ಸರಿ ಸಮರ್ಥ ಸರ್ ಬರೋದಂದ್ರೂ ಪಕ್ಕ 100% ಸರ್. ದಾವಣಗೆರೆಯಲ್ಲಿ ಪ್ರಚಾರ ಹೆಂಗ್ ನಡೀತಾ ಇದೆ ಹೇಳಕ್ಕೆ ನನಗೆ ಒಂಥರ ಆಗುತ್ತೆ, ಅಷ್ಟು ಜೋರಾಗಿ ಮಾಡ್ತಾ ಇದೆ ಸರ್. ನಮ್ಮೆಲ್ಲ ಮಹಿಳಾ ಟೀಮು, ಬಾಯ್ಸ್ ಟೀಮು, ಪ್ರತಿಯೊಬ್ರು ಇನ್ನೊಂದು ಕ್ರೇಜ್ ಆಗಿ ತುಂಬಾ ಚೆನ್ನಾಗಿ ಮಾಡ್ತಾ ಇದೆ ಸರ್. ಅದನ್ನ 100% 100ಗೆ 1000% ಕೈ ಹಿಡ್ದೇ ಹಿಡಿಯುತ್ತೆ. ಚಾನ್ಸ್ ಇಲ್ಲ ಸರ್. ಅದೇ ಸರ್, ಅದೇ ಜಾಸ್ತಿ ಆಗುತ್ತೆ. ಜಾಸ್ತಿ ಮಾಡಿದ್ರೆ ಕುಡಿಯೋದು ಕಡಿಮೆ ಮಾಡ್ಬೇಕು, ಮಣ್ತನ ನೋಡ್ಕೋಬೇಕು. ಜಾಸ್ತಿ ಆಗಿದೆ ಅಂತ ಅದಕ್ಕೆ ದುಡ್ಡು ಹಾಕಿ ವೇಸ್ಟ್ ಮಾಡ್ಕೊಳೋದು ತಪ್ಪಾಗುತ್ತೆ ಸರ್. ವರ್ಕ್ ಆಗ್ತಾ ಇದೆ ಸರ್. ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟಿದ್ದಾರೆ, ಕರೆಂಟ್ ಬಿಲ್ ಫ್ರೀ, ಮನೆಗೆ ವಾಟರ್ 24 hours ವಾಟರ್, ರೋಡ್ಗಳು, ಚರಂಡಿ ಪ್ರತಿ ಒಂದನ್ನು ನಮ್ಗೆ ಅಪ್ಪಾಜಿಯವರು ಒಂದು ಹೆಲ್ಪ್ ಮಾಡಿ ಹೋಗಿದ್ದಾರೆ. ಇವತ್ತು ಅವರಿಲ್ಲ, ಅವ್ರ ಪರವಾಗಿ ನಾವು ಸಮರ್ಥನನ್ನ ಕಾಣ್ತಾ ಇದೀವಿ. ಸಮರ್ಥ ಸರ್ ವಯಸ್ಸಲ್ಲಿ ಚಿಕ್ಕವರಾದ್ರೂ ಅವರು ತುಂಬಾ ಬುದ್ಧಿವಂತರು. ಸೇಮ್ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವ್ರು ಹೇಗಿದಾರೋ ಅದೇ ತರಾನೇ ನಮ್ಮ ಸಮರ್ಥ ಸರ್. ಕುಟುಂಬ ರಾಜಕಾರಣ ಮಾಡೋದಕ್ಕೂ ಕೂಡ ಟಿಕೆಟ್ ಕೊಟ್ಟರು, ಕುಟುಂಬ ರಾಜಕಾರಣ ಬೇಕಿತ್ತು ಅನ್ನೋದು ಕೂಡ ತಪ್ಪು ತಿಳುವಳಿಕೆ ಸರ್. ಇದು ಅವ್ರ ಮೈಂಡ್ ಸೆಟ್ ಹೇಗಿರುತ್ತೋ ಹಾಗಾಗಿ ತಿಳ್ಕೊಂತಾರೆ. ಯಾಕಂದ್ರೆ ದಾವಣಗೆರೆಯಲ್ಲಿ ಎದ್ರು ಬಿದ್ರು ನಾವಿರ್ತೀವಿ, ಅದು ನಮಗೆ ಗೊತ್ತಿರುತ್ತೆ ಹೆಂಗೆ ಏನು, ಯಾರಿಗೆ ಕೊಟ್ರೆ ರಾಜಕೀಯ, ಯಾರಿಗೆ ಕೊಟ್ರೆ ಇಲ್ಲ. ಇವ್ರದ್ದು ಫ್ಯಾಮಿಲಿ ಇಡೀ ಹಳೆ ತಲೆಮಾರಿಂದನೂ ಬಂದಿರುವಂತ ರಾಜಕಾರಣ. ಇಂಥವ್ರಿಗೆ ಕೊಟ್ರೆ ರಾಜಕೀಯ ಅಂತಂದ್ರೆ ಅಪ್ಪ ಅಮ್ಮ ಮಗ ಇಬ್ರು ಒಂದಕ್ಕೊಂದು ಅಡ್ಜಸ್ಟ್ ಮಾಡ್ಕೊಂಡು ರಾಜಕೀಯ ಮಾಡ್ತಾರೆ. ಬೇರೆಯವರಿಗೆ ಹೊಸಬ್ರಿಗೆ ಕೊಟ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಏನು ಹಿಂದೆನೂ ಗೊತ್ತಿರಲ್ಲ, ಮುಂದೇನೂ ಗೊತ್ತಿರಲ್ಲ. ಅಂತವ್ರಿಗೆ ಕೊಟ್ರೆ ಕಷ್ಟ ಸರ್. ಚೆನ್ನಾಗಿದೆ ಸರ್. ಅಂದ್ರೆ ಬಡವರಿಗೆ ಮಾತ್ರನು ಇವತ್ತು ಎಷ್ಟೋ ಕುಟುಂಬಗಳು ಬದುಕ್ತಾ ಇದಾವೆ ಅಂದ್ರೆ ಅಪ್ಪಾಜಿ ಹೆಸರು ಹೇಳ್ಕೊಂಡೆ. ನಮ್ಮ ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿ ಅವ್ರನ್ನ ಇವತ್ತು ನಾವು ನೆನೆಸ್ತಾ ಇದ್ದೇವೆ ಅಂದ್ರೆ ನಾವು ಇವತ್ತು ಅವರನ್ನ ತಿಂದೇ ಬೆಳೆದರು. ಸರ್ ಯಾರೋ ಒಬ್ರು ಮುಸ್ಲಿಮ್ಸ್ನರು ತಪ್ಪು ಮಾಡ್ತಾರೆ ಅಂತಂದು ಎಲ್ಲರೂ ಹಂಗೆ ಮಾಡಲ್ಲ ಸರ್. ಅವ್ರ ತಪ್ಪು ತಿಳುವಳಿಕೆ ಅದು. ಮುಸ್ಲಿಮ್ಸ್ನರಿಗೆ ಅವ್ರು ಮಾತಾಡಲ್ವಾ? ಅವ್ರ ಫ್ರೆಂಡ್ ಸರ್ಕಲ್ ಯಾರು ಮುಸ್ಲಿಮ್ಸ್ನರೇ ಇಲ್ವಾ? ಅದು ಅವ್ರ ಮೈಂಡ್ ಸೆಟ್ ಹಂಗಿರುತ್ತಲ್ಲ ಸರ್, ಹಂಗಾಗಿ ಅವ್ರು ಹುಚ್ಚರು ಅಂತ ಅಂತಾರೆ ಸರ್. ಯಾಕಂದ್ರೆ ಅವ್ರ ತಿಳುವಳಿಕೆ ಇರೋದಕ್ಕೆ ಇವತ್ತು ಅವ್ರು ಆ ಲೆವೆಲ್ ಅಲ್ಲಿ ಇರೋದು, ಇವ್ರ ತಿಳುವಳಿಕೆ ಇಲ್ಲದೆ ಇರೋದಕ್ಕೆ ಇವ್ರು ಈ ಲೆವೆಲ್ ಅಲ್ಲಿ ಇರೋದು. ಒಳ್ಳೇದೇ ಸರ್ ಅದು. ಅಯ್ಯೋ, ಒಬ್ಬ ಮನುಷ್ಯ ಒಂದ್ ಒಳ್ಳೆತನದಿಂದ ಬೆಳೀತಾ ಇದ್ದಾನೆ ಅಂದ್ರೆ ಆಗದೆ ಇರೋರು ತೋರ್ಸೋದೇ ಅದು. ಅವಾಗ ಅವ್ರಿಗೆ ಬೆಳೆಯಕ್ಕೆ ಒಂದು ದಾರಿ ಆಗೋದು ಸರ್. ನಮಗೂ ಅಷ್ಟೇ, 1000 ಜನ 1000 ಮಾತಾಡ್ಕೊಂಡ್ರು ಅದು ನಮ್ಗೆ ಒಳ್ಳೇದೇ ಅನ್ಕೊಂತೀವಿ, ಹಂಗೆ ಅಷ್ಟೇ. ದೃಷ್ಟಿ ತಗೊಂಡ್ರಿ ಸರ್. ನಮ್ ಸರ್ಗೆ ಅವರು ದಾವಣಗೆರೆ ಕರೆಸಿದ್ದಕ್ಕೆ ಕಸ್ಮರ್ಗಿಂದ ಚಪ್ಲಿಂದ ಇರೋ ಬರೋ ಎಷ್ಟು ಜನದ ಕಣ್ಣು ಬಿದ್ದಿತ್ತ ಅಷ್ಟು ದೃಷ್ಟಿ ತಗಂಗೆ ಸರ್ ಅವರಿಗೆ, ಪ್ರದೀಪ್ ಸರ್ಗೆ. 50,000 ಲೀಡಿಂಗ್ ಅಲ್ಲಿ ಖಂಡಿತ ಬಂದೇ ಬರ್ತಾರೆ. ನಾವಂತೂ ಶ್ರಮ ಹಾಕಿ ನೈಟು ಹಗ್ಲು ಎಲ್ಲ ನಾವು ವರ್ಕ್ ಮಾಡ್ತಾ ಇದ್ದೇವೆ ಸರ್. ಈ ಸರಿ ಸಮರ್ಥ ಸರ್ ಬರೋದಂತ್ರೂ ಪಕ್ಕ 100% ಪಕ್ಕ. ಓಕೆ ಸರ್, ತಿಂಗಳ ಬರ್ತಾ ಇದೆ. ಕೆಲವೊಬ್ಬರಿಗೆ ಏನಾದ್ರೂ ಆನ್ಲೈನ್ ಮಿಸ್ಟೇಕ್ ಇದ್ದಾಗ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಸರ್, ವೇಟ್ ಮಾಡ್ಬೇಕು. ಸರ್ ನನ್ನನ್ನು ಕೇಳೋಕಿನ ಮನೆಗೆ ಕೇಳ್ಬಿಡಿ ಸರ್, ಗೊತ್ತಾಗುತ್ತೆ ಬರ್ತಾ ಇದೆಯೋ ಇಲ್ಲ ಅಂತಂದು. ಅವ್ರ ಬಾಯಲ್ಲೇ ಸತ್ಯ ಗೊತ್ತಾಗುತ್ತಲ್ಲ ಸರ್. ಜನಗಳು ಒಂದು ಪಕ್ಷನ ಹಾಳು ಮಾಡ್ಬೇಕಂತ ಸುಳ್ಳು ಸೃಷ್ಟಿನೂ ಮಾಡ್ಬೋದಲ್ವಾ ಸರ್. ಈಗ ತಗೊಂತಾ ಇರೋರಿಗೆ ಮಾತ್ರ ಗೊತ್ತಿರುತ್ತೆ. ಬಿಜೆಪಿಯವರು ತಗೊಂತಾ ಇದ್ದಾರೆ, ಇಲ್ಲ ಅಂತಲ್ಲ. ನಮ್ಮ ಇದ್ರಲ್ಲೇನೆ ಬಿಜೆಪಿಯವರು ತಿಂಗಳ ಸಂಬಳ ತಗೊಂತಾ ಇದ್ದಾರೆ. 2,000 ತಗೊಂತಾ ಇದಾರೆ, ಕರೆಂಟ್ ಬಿಲ್ಲು ಫ್ರೀ ತಗೊಂತಾ ಇದಾರೆ, ವಾಟರ್ನು ಫ್ರೀ ತಗೊಂತಾ ಇದಾರೆ, ಪ್ರತಿಯೊಂದು ಬಸ್ನು ಫ್ರೀ ಯೂಸ್ ಮಾಡ್ತಾ ಇದಾರೆ. ಬರೀ ಕಾಂಗ್ರೆಸ್ ಯೂಸ್ ಮಾಡ್ತಿದಾರಾ? ಬಿಜೆಪಿ ಯೂಸ್ ಮಾಡ್ತಿಲ್ವಾ? ಪ್ರತಿಯೊಬ್ರು ಬಿಜೆಪಿ ಯೂಸ್ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಅಂತಂದ್ರೆ ತಪ್ಪಾಗುತ್ತೆ ಸರ್ ಅದು. ಈ ವಿಚಾರವಾಗಿ ಕಾಂಗ್ರೆಸ್ ಪಕ್ಷನ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ಟು ಆಮೇಲೆ ಮಾತಾಡಿ. ಸುಮ್ನೆ ಅನಾವಶ್ಯಕವಾಗಿ ಬಾಯಿಗೆ ಬಂದಂಗೆ ಮಾತಾಡಬೇಡಿ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷನ ಹಾಳು ಮಾಡಬೇಡಿ. ಮುಸ್ಲಿಮ್ಸು, ಕನ್ನಡ, ಹಿಂದೂ ಈ ರಾಜಕೀಯನ ಒಂಥರ ಕ್ಯಾಸ್ಟಿಸಮ್ ಮಾಡಿ ಎಲ್ಲ ಮನಸ್ತಾಪ ಮಾಡಬೇಡಿ. ಜಗಳ ಬೇಡ. ಎಂಪಿಗಳಿದ್ದಾರೆ ಕರ್ನಾಟಕದಿಂದ, ಬಿಜೆಪಿ ಎಂಪಿ, ಕಾಂಗ್ರೆಸ್ ಎಂಪಿಗಳಿದ್ದಾರೆ, ಅವರಿಗೆ ಕೂಡ ನೀವು ಮಾಡ್ತಾ ಇರ್ತೀರಾ?
ಸಿಲಿಂಡರ್ ಅಭಾವ ಇದೆ. ನಮ್ಮೂರಲ್ಲೇನಿಲ್ಲ ಸರ್, ನಮ್ಮೂರಲ್ಲಿ ಅಷ್ಟೇನಿಲ್ಲ ಸರ್. ಬಟ್ ನಮಗೆ ಪ್ರಭಾ ಮೇಡಮ್ ಅವ್ರು ಇರೋದ್ರಿಂದ ನಮಗೆ ಒಂದು ಸ್ವಲ್ಪ ಪರವಾಗಿಲ್ಲ. ಇನ್ನು ಬೇರೆ ಕಡೆ ಎಲ್ಲಾನು ಹಂಗೆ ಆಗ್ತಾ ಇದೆ ಅನ್ಸುತ್ತೆ. ಬಿಜೆಪಿ ಎಂಪಿಗಳು ಬಾಕಿದೆಲ್ಲ ಮೋದಿ ಲೆಟರ್ ಬರೀತಾರೆ, ಬಾಕಿದೆಲ್ಲ ಇದು ಮಾಡ್ತಾರೆ. ಗ್ಯಾಸ್ ಅಭಾವದಿಂದ ಒಬ್ರು ಕೂಡ ಕಟ್ಟಿ ಬಿಡ್ತಾ ಇಲ್ಲ. ಇಲ್ಲ ಸರ್, ನಾವು ಸ್ಟ್ರೈಕ್ ಮಾಡಿದ್ವಿ ಅದ್ರ ಬಗ್ಗೆ. ಇವಾಗ ಒಂದು ಇದಕ್ಕೆ ಲೆಕ್ಕಕ್ಕೆ ಬಂದಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.